ರಾಜಧಾನಿಯೇ ಸ್ತಬ್ಧವಾಗಿದೆ. ವೀಕೆಂಡ್ ಕರ್ಫ್ಯೂಗೆ ಬೆಂಗಳೂರು ಬಿಕೋ ಅಂತಿದೆ. ಅಪ್ಪಿ ತಪ್ಪಿ ರೋಡಿಗೆ ಬಂದವರನ್ನು ಪೊಲೀಸರು ಬಿಡದೆ ರಸ್ತೆಯಲ್ಲೇ ಕೋವಿಡ್ ಟೆಸ್ಟ್ ಮಾಡ್ತಿದ್ದಾರೆ. ಇದರ ಮಧ್ಯೆನೇ ಕೆಆರ್ ಮಾರ್ಕೆಟ್ ಅನ್ನ ಬಿಬಿಎಂಪಿ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡಿದೆ. ನಿನ್ನೆ ಇದ್ದ ಸಂಭ್ರಮ ಇವತ್ತು ಬೆಂಗಳೂರಲ್ಲಿ ಕಾಣಲಿಲ್ಲ. ಕೊರೋನಾ ಅನ್ನೋದನ್ನು ಮೈಮರೆತು ಮಾರ್ಕೆಟ್ನಲ್ಲಿ ನಿನ್ನೆ ಜನಜಂಗುಳಿ ಇತ್ತು. ಆದ್ರೆ ಇವತ್ತು ಅರ್ಧಕ್ಕರ್ಧ ಮಾರ್ಕೆಟ್ ಬಿಕೋ ಅಂತಿತ್ತು. ಇದಕ್ಕೆ ಕಾರಣ ಬಿಬಿಎಂಪಿ ಆದೇಶ. ಮೊನ್ನೆ ಆದೇಶ ಹೊರಡಿಸಿದಂತೆ ಇವತ್ತು ಕೆಆರ್ ಮಾರ್ಕೆಟ್ ವ್ಯಾಪಾರವನ್ನ ನಗರದ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡಿಸಿದ್ರು. ಕೆಆರ್ ಮಾರ್ಕೆಟ್ ಅನ್ನ ಹಲವು ಕಡೆ ಶಿಫ್ಟ್ ಮಾಡಿಸಿದ್ದಾರೆ. ಬಿನ್ನಿಪೇಟೆ ಎಪಿಎಂಸಿಗೆ ಹಣ್ಣು ತರಕಾರಿ ವ್ಯಾಪಾರ ಶಿಫ್ಟ್ ಆಗಿದೆ. ಎನ್ಟಿಪೇಟೆ ಮುಖ್ಯ ರಸ್ತೆಯಲ್ಲಿ ತರಕಾರಿ ವ್ಯಾಪಾರಕ್ಕೆ ಜಾಗ ಮಾಡಲಾಗಿದೆ. ಗುಂಡಪ್ಪ ರಸ್ತೆ ಅವಿನ್ಯೂ ರಸ್ತೆಗೆ ಹಣ್ಣು ಮಾರುಕಟ್ಟೆ ಶಿಫ್ಟ್ ಆಗಿದ್ರೆ ನಗರದ ಪ್ರಮುಖ ರಸ್ತೆಗಳಿಗೆ ತಳ್ಳುವ ಗಾಡಿ ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇನ್ನು ಕಳಸಿಪಾಳ್ಯದ ಜಯಚಾಮರಾಜೇಂದ್ರ ಮಾರುಕಟ್ಟೆ, ಸಿಲ್ವರ್ ಜೂಬಿಲಿ ಪಾರ್ಕ್ ಭಾಗದಲ್ಲೂ ವ್ಯಾಪಾರಕ್ಕೆ ಅನುಮತಿ ನೀಡಲಾಗಿದೆ. ಹಾಗೆ ಮಾಗಡಿ ರಸ್ತೆ, ಸುಮ್ಮನಹಳ್ಳಿ ಕಡೆ ಹೂವಿನ ವ್ಯಾಪಾರಕ್ಕೂ ಅನುಮತಿ ಇದೆ. ಇನ್ನು ಯಶವಂತಪುರ ಮಾರುಕಟ್ಟೆಯನ್ನ ಮತ್ತಿಕೆರೆ, ಮಹಾಲಕ್ಷ್ಮೀಪುರ, ನಂದಿನಿ ಲೇಔಟ್ ಕಡೆ ಶಿಫ್ಟ್ ಮಾಡಿಸಿದ್ದಾರೆ. ಮಾರ್ಕೆಟ್ ಶಿಫ್ಟ್ ಮಾಡಿದ್ರು ಬಂದವರಿಗೆ ಶಾಕ್. ಈ ದೃಶ್ಯ ನೋಡಿ. ಕೆಆರ್ ಮಾರ್ಕೆಟ್ನಲ್ಲಿ ತರಕಾರಿ ಖರೀದಿಗೆ ಬಂದ ವೃದ್ಧನ ವಾಹನವನ್ನ ಪೊಲೀಸರು ಹೇಗೆ ಸೀಸ್ ಮಾಡಿದ್ರು ಅಂತ ಗೊತ್ತಿಲ್ಲದೆ ಬಂದ್ಬಿಟ್ಟೆ, ದಯವಿಟ್ಟು ನನ್ನ ಬೈಕ್ ಕೊಡಿ ಅಂತ ವೃದ್ಧ ಕಣ್ಣೀರು ಹಾಕಿದ್ರು. ದಿನ ಮಾರ್ಕೆಟ್ ಬಂದು ತರಕಾರಿ ಹಾಕೊಂಡು ಹೋಗ್ತಿದ್ದೆ. ನಮ್ದು ಒಂದು ಮಾತೃಶ್ರೀ ಪ್ರಾವಿಷನ್ ಸ್ಟೋರ್ ಇದೆ, ಅದಕ್ಕೋಸ್ಕರ ಬಂದಿದೆ ಸರ್. ಇಲ್ಲಿ ಬಂದು ಕೇಳಿದ್ರೆ ಇಲ್ಲಿ ಬಿಡ್ತಾ ಇಲ್ಲ ಸರ್, ಗಾಡಿ ಸೀಸ್ ಮಾಡಿದ್ದಾರೆ. ಆ ಕಡ್ಲೆಕಾಯಿ ಮೂಟಿ ಇಲ್ಲ, ತರಕಾರಿ ಸೊಪ್ಪು ತಗೊಂಡು ಅಲ್ಲಿ ಕಡ್ಲೆಕಾಯಿ ಹಾಕೊಂಡು ಆ ಮಾರ್ಕೆಟ್ಗೆ ಹೋಗ್ಬೇಕಾಯ್ತು ಸರ್. ಅಲ್ಲಿ ತಗೊಂಡು ನಂಗೆ ಹೋಗೋಣ ಅಂತ ಬಂದ್ರೆ ಬಿಡ್ತಾ ಇಲ್ಲ ಸರ್. ಹೊಡಿಲಿಕ್ಕೆ ಬರ್ತಾರೆ, ಕೇಳಕ್ ಹೋದ್ರೆ ಬಡವರಿಗೆ ಕಷ್ಟ ಆಗೋದ್ರಿಂದ ನಾವು ಚಾಲಕ ವೃತ್ತಿ ಮಾಡ್ತಾರೆ. ಇವತ್ತು ರಜಾ ಇರೋದ್ರಿಂದ ಸ್ವಲ್ಪ ಏನೋ ಹಣ್ಣು ಹಂಪಲು ಹಾಕೊಂಡು ವ್ಯಾಪಾರ ಮಾಡೋಣ ಅಂತ ಬಂದಿದೆ ಸರ್ ಅಷ್ಟೇ. ವಿಜಯನಗರದಲ್ಲಿ ಪ್ರಾವಿಷನ್ ಸ್ಟೋರ್ ಇದೆ. ವ್ಯಾಪಾರಕ್ಕೆ ಅಂತ ತರಕಾರಿ ತಗೊಳ್ಳೋಕೆ ಬಂದಿದ್ದೆ ಅಂತ ಕಣ್ಣೀರು ಹಾಕಿದ್ರು. ಜೊತೆಗೆ ತರಕಾರಿ ನೆಲಕ್ಕೆ ಎಸೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ವೃದ್ಧನ ಕಣ್ಣೀರಿಗೆ ಕರಗಿದ ಪೊಲೀಸರು ಜಪ್ತಿ ಮಾಡಿದ ವಾಹನವನ್ನ ಕೊನೆಗೆ ಬಿಟ್ಟು ಕಳಿಸಿದ್ರು. ಪೊಲೀಸರು ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಮಾರುಕಟ್ಟೆ ಸುತ್ತಮುತ್ತ ರಸ್ತೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ತಪಾಸಣೆಗಿಳಿದ್ರು. ನೂರಾರು ವಾಹನಗಳನ್ನ ಸೀಸ್ ಮಾಡಿದ್ರು. ಅಷ್ಟೇ ಅಲ್ಲ, ಕರ್ಫ್ಯೂ ಇದ್ರೂ ಓಡಾಡ್ತಿದ್ದವರನ್ನ ಹಿಡಿದು ಸ್ಥಳದಲ್ಲೇ ಕೋವಿಡ್ ಟೆಸ್ಟ್ ಮಾಡಿಸಿದ್ರು. ವಾಹನ ಸವಾರರನ್ನ ಹಿಡಿದು ಕೋವಿಡ್ ಟೆಸ್ಟ್ ಮಾಡ್ತಿದ್ದಾಗ ಒಬ್ಬರಿಗೆ ಪಾಸಿಟಿವ್ ಕೂಡ ಬಂತು. ತಕ್ಷಣ ಅವರನ್ನ ಬಿಬಿಎಂಪಿಗೆ ಮಾಹಿತಿ ಕೊಟ್ಟು ಕ್ವಾರಂಟೈನ್ಗೆ ಹಾಕಿಸಿದ್ರು. ಇದನ್ನ ಬಿಟ್ರೆ ಬೆಂಗಳೂರು ಬಹುತೇಕ ಸ್ತಬ್ಧವಾಗಿತ್ತು. ಮೆಜೆಸ್ಟಿಕ್ ಬಸ್ ನಿಲ್ದಾಣ, ರೈಲು ನಿಲ್ದಾಣ ಖಾಲಿ ಹೊಡಿತಿತ್ತು. ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿದ್ದೀವಿ. ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ಬೆಳಗ್ಗೆಯಿಂದಲೂ ಕೂಡ ನಿನ್ನೆ ರಾತ್ರಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಿತ್ತು. ಆದರೆ ಇವತ್ತು ಬೆಳಗ್ಗೆಯಿಂದ ನೋಡ್ತಾ ಹೋದ್ರೆ ವೆಹಿಕಲ್ಗಳ ಬಹಳಷ್ಟು ಇದಾವೆ. ಕೆಎಸ್ಆರ್ಟಿಸಿ ವೆಹಿಕಲ್ಗಳು, ಯಾಕಂದ್ರೆ ಮೂವ್ಮೆಂಟ್ ಪ್ರಯಾಣಿಕರು ಬಂದ್ರೆ ಪ್ರಯಾಣಿಕರ ಅನುಗುಣವಾಗಿ ವೆಹಿಕಲ್ಗಳನ್ನ ಮೂವ್ ಮಾಡಲಿಕ್ಕೆ ಕೆಎಸ್ಆರ್ಟಿಸಿ ನಿರ್ಧರಿಸಿದೆ. ಲಾಕ್ಡೌನ್ ಎಫೆಕ್ಟ್ ಕಾರಣಕ್ಕಾಗಿ ಯಾರು ಕೂಡ ಜನರು ಪ್ರಯಾಣಿಕರು ಇಲ್ಲಿಗೆ ರೀಚ್ ಆಗ್ಲಿಕ್ಕೆ ಕಷ್ಟ ಆಗ್ತದೆ. ಯಾಕಂದ್ರೆ ಮೆಜೆಸ್ಟಿಕ್ ಅಲ್ಲಿ ಬಿಎಂಟಿಸಿ ಬಸ್ ಆಪರೇಷನ್ ಏನಿದೆ ಅದು ಬರೀ 10% ಮಾತ್ರ. ಅದು ಅಗತ್ಯ ಪೂರೈಕೆ ಇರುವಂತಂದ್ರೆ ಯಾರು ಎಸೆನ್ಷಿಯಲ್ ಸರ್ವಿಸ್ ಇದ್ದಾರೆ ಅವರಿಗೆ ಮಾತ್ರ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಸದಾ ಗಿಜಿಗುಡುತ್ತಿದ್ದ ಜಯನಗರ 4th ಬ್ಲಾಕ್ ಕೂಡ ಖಾಲಿ ಆಗಿತ್ತು. ಎರಡನೇ ವಾರ ವೀಕೆಂಡ್ ಲಾಕ್ಡೌನ್ ಆಗಿರೋ ಕಾರಣಕ್ಕಾಗಿ ಜನರ ಓಡಾಟಕ್ಕೆ ಅವಕಾಶ ಇಲ್ಲ. ಅನಾವಶ್ಯಕವಾಗಿ ಯಾರಾದರೂ ಓಡಾಡ್ತಿದ್ರೆ ಅವ್ರ ಮೇಲೆ ಪೊಲೀಸರು ಕ್ರಮವನ್ನ ಕೈಗೊಳ್ತಾರೆ. ಬಹಳಷ್ಟು ಶಾಪ್ಗಳಿದಾವೆ, ಸಣ್ಣ ಶಾಪ್ಗಳಿಂದ ದೊಡ್ಡ ದೊಡ್ಡ ಶಾಪ್ಗಳು, ಈ ಬೇರೆ ಬೇರೆ ಯಾವ ಶಾಪ್ಗಳು ಕೂಡ ಇಲ್ಲದೆ ಇರೋದು ಮತ್ತು ಜನಸಂಚಾರನೂ ಕೂಡ ತುಂಬಾ ಅಂದ್ರೆ ತುಂಬಾ ವಿರಳವಾಗಿರೋದು. ಇಡೀ ಮಲ್ಲೇಶ್ವರಂನಲ್ಲಿ ಅಂಗಡಿಗಳನ್ನು ಮುಚ್ಚಿದ್ರು. ಆದ್ರೂ ಅಲ್ಲಲ್ಲಿ ಬೀದಿ ವ್ಯಾಪಾರಿಗಳು ಹೂವು ಹಣ್ಣು ವ್ಯಾಪಾರ ಮಾಡ್ತಾ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ರು. ಸರ್ ಏನ್ ಸರ್ ವ್ಯಾಪಾರ ಆಗ್ತಿದೆಯಾ ಇವತ್ತು? ಆಗ್ತಿಲ್ಲ ಮೇಡಮ್, ಆಗ್ತಿಲ್ಲ, ಪಬ್ಲಿಕ್ ಇಲ್ಲ. ಇವಾಗ ಲಾಕ್ಡೌನ್ ಭಾನುವಾರ ಆಗುತ್ತಿದೆ, ಈಗ ಆಯ್ತಿಲ್ಲ ಅಷ್ಟೇ. ಲಾಕ್ಡೌನ್ ಮಾಡ್ಬಿಟ್ಟಿದ್ರಲ್ಲ, ವ್ಯಾಪಾರ ಆಯ್ತಿಲ್ಲ. ಇನ್ನು ಪ್ರಯಾಣಿಕರಿಲ್ಲದೆ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಬಸ್ಸುಗಳು ಖಾಲಿ ಹೊಡಿತಿದ್ವು. ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣ ಬಳಿ ನೋಡಬಹುದು ಯಾವ ರೀತಿ ಖಾಲಿ ಹೊಡಿತಾ ಇದೆ ಬಸ್ ನಿಲ್ದಾಣ ಅಂತೇಳಿ. ಪ್ರತಿನಿತ್ಯ ಈ ಒಂದು ಬಸ್ ನಿಲ್ದಾಣದಲ್ಲಿ ಸಾವಿರಾರು ಜನ ಟ್ರಾವೆಲ್ ಮಾಡ್ತಾ ಇದ್ರು. ಆದ್ರೆ ಇವತ್ತು ಮತ್ತೆ ನಾಳೆ ವೀಕೆಂಡ್ ಕರ್ಫ್ಯೂ ಇರೋದ್ರಿಂದ ಇಡೀ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಖಾಲಿ ಆಗಿರುವಂತದ್ದು. ಇಲ್ಲಿ ಜನ ಎಷ್ಟರ ಮಟ್ಟಿಗೆ ಇದ್ದಾರೆ ಅಂತಂದ್ರೆ ಕೇವಲ ಬೆರಳಿಕೆಷ್ಟು ಪ್ರಯಾಣಿಕರು ಇಲ್ಲಿ ಕಂಡು ಬರ್ತಾ ಇಲ್ಲ. ಒಟ್ಟಾರೆ ಎರಡನೇ ವಾರದ ವೀಕೆಂಡ್ ಕರ್ಫ್ಯೂ ಹಾಗೂ ಸಂಕ್ರಾಂತಿ ಹಬ್ಬ ಇದ್ದ ಕಾರಣ ಬಹುಪಾಲು ಜನ ಮನೆಯಲ್ಲೇ ಇದ್ದಿದ್ದು ವಿಶೇಷ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ಕೊರೋನಾ ಕೇಸ್ ಪ್ರತಿದಿನ 25ರಿಂದ 30 ಸಾವಿರಗಳಾಗ್ತಾ ಇದೆ. ಬೆಂಗಳೂರು ಬಿಡಿ 20 ಸಾವಿರ ಮೇಲೆನೆ ಕೇಸ್ಗಳು ಬರ್ತಿರೋದು. ಅದೇ ನಿಮ್ಗೆ ಗೊತ್ತಾ, 3ನೇ ಅಲೆ ಹಳ್ಳಿಗೂ ವ್ಯಾಪಿಸಿದೆ ಅಂತ. ಆರೋಗ್ಯ ಇಲಾಖೆಯೇ ಟಾಪ್ 20 ಹಳ್ಳಿಗಳಲ್ಲಿ ಕೊರೋನಾ ಕೇಕೆ ಹಾಕಿದೆ ಅಂತ ಪಟ್ಟಿಯನ್ನ ರಿಲೀಸ್ ಮಾಡಿದೆ. 3ನೇ ಅಲೆಗೆ ನಗರ ಪಟ್ಟಣಗಳ ಜೊತೆ ಹಳ್ಳಿಗೂ ತತ್ತರ. ಇಡೀ ರಾಜ್ಯಕ್ಕೆ ವೇಗವಾಗಿ ಹರಡುತ್ತಿರುವ ಕೊರೋನಾ. ಕೊರೋನಾ 3ನೇ ಅಲೆ ಹಳ್ಳಿಗೂ ವ್ಯಾಪಿಸುತ್ತೆ. ಬೆಂಗಳೂರು ಜನ ಹಳ್ಳಿ ಕಡೆ ಸ್ವಲ್ಪ ದಿನ ಹೋಗ್ಬೇಡಿ ಅಂತ ತಜ್ಞರು ಬಾಯ್ ಬಡ್ಕೊಂಡ್ರು ಜನ ಕೇಳಲಿಲ್ಲ. ಈಗ ರಾಜ್ಯದಲ್ಲಿ ನಗರಗಳು ಪಟ್ಟಣಗಳ ಜೊತೆ ಗ್ರಾಮೀಣ ಪ್ರದೇಶಗಳಿಗೂ ಕೊರೋನಾ ವಕ್ಕರಿಸಿ ಕೇಕೆ ಹಾಕ್ತಿದೆ. ಈ ಮಾತನ್ನ ನಾವು ಹೇಳ್ತಿಲ್ಲ. ಅಂಕಿಅಂಶಗಳು ದಾಖಲೆ ಸಮೇತ ಆರೋಗ್ಯ ಇಲಾಖೆಯೇ ಡೇಂಜರ್ ಮಟ್ಟದಲ್ಲಿರೋ ಹಳ್ಳಿಗಳ ಪಟ್ಟಿ ರಿಲೀಸ್ ಮಾಡಿದೆ. 30 ಜಿಲ್ಲೆಗಳ 282 ಹಳ್ಳಿಗಳಲ್ಲಿ ನಿತ್ಯ ಸೋಂಕು ಹೆಚ್ಚಳ. 274 ನಗರ ಪಟ್ಟಣಗಳಲ್ಲಿ 148 ಕಡೆ ಸೋಂಕು ಹೆಚ್ಚಳ. 282 ಗ್ರಾಮಗಳಲ್ಲಿ ಮಿತಿ ಮೀರಿದೆ ಕೊರೋನಾ ಹುಚ್ಚಾಟ. ಹಾಗಿದ್ರೆ ಡೇಂಜರ್ ಹಂತದಲ್ಲಿರುವ ರಾಜ್ಯದ ಟಾಪ್ 20 ಹಳ್ಳಿಗಳು ಯಾವ್ಯಾವುದು? ದಾಖಲಾದ ಕೇಸ್ಗಳೆಷ್ಟು ಅಂತ ನೋಡೋಣ. ಗಿರಿಯಾಳ ಬೆಳಗಾವಿ 139, ಚಂತರು ಉಡುಪಿ 64, ಕಣ್ಣೂರು ಬೆಂಗಳೂರು 125, ಮೆಲ್ಲಹಳ್ಳಿ ಮಂಡ್ಯ 54, ಕೆಜಿ ತರಳು ಬೆಂಗಳೂರು 51, ತಿಗಳ ಚೌಡೇನಹಳ್ಳಿ ಬೆಂಗಳೂರು 52, ಕೊಂಡಜ್ಜಿ ದಾವಣಗೆರೆ 48, ಕೆಂಚವಟಳ್ಳಿ ಹಾಸನ 46, ರಾಮಹಳ್ಳಿ ಬೆಂಗಳೂರು 46, ರಿಸರ್ವ್ ಫಾರೆಸ್ಟ್ ಚಾಮರಾಜನಗರ 45, ಚೀಮಸಂದ್ರ ಬೆಂಗಳೂರು 44, ಸೋಮನಹಳ್ಳಿ ಬೆಂಗಳೂರು 44, ಸೋಲದೇವನಹಳ್ಳಿ ಬೆಂಗಳೂರು 40, ಹೆಸರಘಟ್ಟ ಬೆಂಗಳೂರು 38, ಮಾಚೋಹಳ್ಳಿ ಬೆಂಗಳೂರು 34, ತಾವರೆಕೆರೆ ಬೆಂಗಳೂರು 34, ಚಿನಕುರುಳಿ ಮಂಡ್ಯ 36, ಆಲನಹಳ್ಳಿ ಮೈಸೂರು 34, ಬೂದಿಗೆರೆ ಬೆಂಗಳೂರು 33, ಹಾಲನಾಯಕನಹಳ್ಳಿ ಬೆಂಗಳೂರು 33. ಇಷ್ಟು ಹಳ್ಳಿಗಳಲ್ಲಿ ಕೇಸ್ಗಳು ಹೆಚ್ಚಾಗ್ತಿದ್ದು ಸಿಟಿಯಿಂದ ಹಳ್ಳಿಗೆ ಹೋಗೋದು ಕಡಿಮೆ ಮಾಡಬೇಕು. ಜೊತೆಗೆ ಸರ್ಕಾರ ಕೂಡ ಸಿಟಿಗಳ ಜೊತೆಗೆ ಹಳ್ಳಿಗಳಲ್ಲೂ ಕೊರೋನಾ ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗಬೇಕು ಅಂತಿದ್ದಾರೆ ವೈದ್ಯರು. ಹಳ್ಳಿಯಲ್ಲೂ ಕೂಡ ಇವತ್ತು ಇನ್ಫೆಕ್ಷನ್ ಜಾಸ್ತಿ ಆಗಿದೆ ಅಂದ್ರೆ ಸಿಟಿಯವರು ಹಳ್ಳಿಗೆ ಹೋಗಿ ಬರ್ತಾರೆ, ಹಳ್ಳಿಯವರು ಸಿಟಿಗೆ ಬರ್ತಾರೆ. ದೇವ್ರ ಹತ್ರ ಹೋದ ಪ್ರಸಾದ ಕೊಟ್ಟ ಮಾಸ್ಕ್ ತೆಗಿಬೇಕಾಗತ್ತೆ, ಇದಕ್ಕಿದ್ದಂಗೆ ಯಾರು ಸೀನ್ತಾರೆ ಕೆಮ್ತಾರೆ. ಮಂಡ್ಯ, ಮೈಸೂರು, ಬೆಳಗಾವಿ, ಈಗ ಬಳ್ಳಾರಿ ಸರದಿ. ಬಳ್ಳಾರಿಯಲ್ಲಿ ಎಲ್ಲ ಶಾಲಾ ಕಾಲೇಜುಗಳು ಬಂದ್. ಬಳ್ಳಾರಿಯಲ್ಲಿ ಕೊರೋನಾ ಹೆಮ್ಮಾರಿ ಹೊಡೆತ ಕೊಡ್ತಿದೆ. ನಿನ್ನೆ ಒಂದೇ ದಿನ 400 ಕೇಸ್ ಆಗಿತ್ತು. ಇವತ್ತು 450 ಕೇಸ್ ದಾಖಲಾಗಿದೆ. ಹೀಗಾಗಿ ಬಳ್ಳಾರಿ ಜಿಲ್ಲಾಧಿಕಾರಿ ಪವನ್ ಕುಮಾರ್ ಮಾಲಪಾಟಿ ಬಳ್ಳಾರಿಗೆ ಬೀಗ ಹಾಕಿಸಿದ್ದಾರೆ. ರಾಜ್ಯ ಸರ್ಕಾರ ರಾತ್ರಿ 10 ಗಂಟೆಯಿಂದ ನೈಟ್ ಕರ್ಫ್ಯೂ ಹಾಕಿದ್ರೆ ಬಳ್ಳಾರಿಯಲ್ಲಿ ಸೋಮವಾರದಿಂದ ರಾತ್ರಿ 8 ಗಂಟೆಗೆ ನೈಟ್ ಕರ್ಫ್ಯೂ ಶುರುವಾಗಲಿದೆ. ಬಳ್ಳಾರಿ ಜಿಲ್ಲೆಯ ಎಲ್ಲಾ ಚಿತ್ರಮಂದಿರಗಳು, ಬಳ್ಳಾರಿ ತಾಲೂಕಿನ ಎಲ್ಲಾ ಶಾಲಾ ಕಾಲೇಜುಗಳು, ಬಳ್ಳಾರಿ ಜಿಲ್ಲೆಯ ಎಲ್ಲಾ ದೇವಾಲಯ, ಪ್ರಾರ್ಥನಾ ಮಂದಿರಗಳು, ಈಜುಕೊಳ, ಜಿಮ್ಗಳಿಗೂ ಜಿಲ್ಲಾಧಿಕಾರಿಗಳು ಜನವರಿ 23ರವರೆಗೆ ಬೀಗ ಹಾಕುವಂತೆ ಆದೇಶ ಹೊರಡಿಸಿದ್ದಾರೆ. ರಾಜ್ಯದಲ್ಲಿ ಒಂದೊಂದೇ ಜಿಲ್ಲೆಯಲ್ಲಿ ಕೊರೋನಾಗೆ ಲಾಕ್ ಬೀಳ್ತಿದ್ರು ಜನನಾಯಕರು ಬುದ್ಧಿನೇ ಕಲಿತಿಲ್ಲ. ಜಾತ್ರೆ ರದ್ದಾಗಿದ್ರು ಬಿಜೆಪಿ ಶಾಸಕನಿಂದ ಚಾಲನೆ. ಅನಿಲ್ ಬೆನಕೆಯಿಂದ ಎಮ್ಮೆ ಓಡಿಸೋ ಜಾತ್ರೆ. ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರಿಂದ ಹಿಡಿದು ಅಧಿಕಾರಿಗಳಿಗೂ ಕೊರೋನಾ ಬಂದಿದೆ. ಆದ್ರೂ ಬುದ್ಧಿ ಕಲಿಯದ ಬೆಳಗಾವಿ ಉತ್ತರ ಕ್ಷೇತ್ರದ ಬಿಜೆಪಿ ಶಾಸಕ ಅನಿಲ್ ಬೆನಕೆ ಎಮ್ಮೆ ಓಡಿಸುವ ಉತ್ಸವಕ್ಕೆ ಚಾಲನೆ ಕೊಟ್ಟರು. 100 ಜನರಿದ್ರು, ಮಾಸ್ಕ್ ಹಾಕದಿದ್ರು, ಶಾಸಕರು ಗಪ್ ಚುಪ್ ಅಂತಿದ್ರು. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಅದ್ಧೂರಿ ರಥೋತ್ಸವ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಕೋವಿಡ್ ನಿಯಮ ಉಲ್ಲಂಘನೆ ಆಯಿತು. ವೀಕೆಂಡ್ ಕರ್ಫ್ಯೂ ನಡುವೆಯೂ ಉಡುಪಿಯಲ್ಲಿ ರಥೋತ್ಸವ ನಡೆಯಿತು. ಸಾವಿರಾರು ಭಕ್ತರು ಸೇರಿದ್ರು. ಉಚಿತ ಮಾಸ್ಕ್ ವಿತರಿಸಿದ್ರು. ಬಹುತೇಕ ಮಂದಿ ಮಾಸ್ಕ್ ಹಾಕಿಲ್ಲ. ಅಷ್ಟಮಠಾಧೀಶರು ಇದ್ರು, ಬುದ್ಧಿ ಮಾತು ಹೇಳಿದ್ರು, ಜನ ಕೇಳಲಿಲ್ಲ. ನಿನ್ನೆ ಯಾದಗಿರಿಯ ಮೈಲಾಪುರ ಜಾತ್ರೆಗೆ ತಂದಿದ್ದ 210 ಕುರಿಗಳನ್ನ ಪೊಲೀಸರು ಸೀಸ್ ಮಾಡಿದ್ರು.
ಇವತ್ತು ಯಾದಗಿರಿ ಜಿಲ್ಲಾಡಳಿತವೇ ಕೊರೋನಾ ನಿಯಮ ಮೀರಿ ನೂರಾರು ಜನರನ್ನ ಸೇರಿಸಿ ಕುರಿಗಳನ್ನ ಹರಾಜ್ ಹಾಕಿದ ಪ್ರಸಂಗನೂ ನಡೆಯಿತು. ಇನ್ನು ಇದೇ ಯಾದಗಿರಿಯಲ್ಲಿ ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ ಫೀಲ್ಡ್ಗಿಳಿದು ಜನರಿಗೆ ದಂಡ ಹಾಕಿಸಿದ್ರು. ಅಗತ್ಯ ಸೇವೆ ಇಲ್ಲದೇ ಇದ್ರೂ ಓಪನ್ ಮಾಡಿದ ಅಂಗಡಿ ಮಾಲೀಕರ ಮೇಲೆ, ಹೋಟೆಲ್ನವರ ಮೇಲೆ ಕೇಸ್ ಹಾಕಿಸಿದ್ರು. ಕೊಪ್ಪಳ ಜಿಲ್ಲೆ ಗಂಗಾವತಿಯ ಚನ್ನಬಸವ ತಾತನ ಜಾತ್ರೆ ರದ್ದಾಗಿದೆ. ಆದ್ರೂ ಕೋವಿಡ್ ನಿಯಮ ಮೀರಿ ಸಾವಿರಾರು ಭಕ್ತರು ದರ್ಶನಕ್ಕೆ ಸೇರಿದ್ರು. ಬಾಗಲಕೋಟೆಯ ಬನಶಂಕರಿ ಜಾತ್ರೆಯಲ್ಲೂ ಅಷ್ಟೇ ಸಾವಿರಾರು ಜನ ಸೇರಿದ್ರು. ನೂರಾರು ಜನ ಪಾದಯಾತ್ರೆ ಮೂಲಕ ಹೊರಟಿದ್ರು. ಮಾಸ್ಕ್, ಸಾಮಾಜಿಕ ಅಂತರ ಯಾವುದೂ ಇರಲಿಲ್ಲ. ಪ್ರಸಾದ ವಿತರಣೆಯಲ್ಲೂ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿದ್ರು. ಹಾಸನ ಜಿಲ್ಲೆಯಲ್ಲಿ ನಗರಸಭೆ ಅಧ್ಯಕ್ಷ ಮೋಹನ್ ಕುಮಾರ್ ಪೊಲೀಸ್ ಅಧಿಕಾರಿಗಳು ಫೀಲ್ಡ್ಗಿಳಿದು ಮಾಸ್ಕ್ ಧರಿಸದೇ ಇರೋರಿಗೆ, ಸಾಮಾಜಿಕ ಅಂತರ ಪಾಲಿಸದವರಿಗೆ ಕ್ಲಾಸ್ ತೆಗೆದುಕೊಂಡ್ರು. ಏನೇ ಆಗ್ಲಿ, ಹಳ್ಳಿಗೂ ಕಾರಣ ಇಲ್ಲದೆ ಕೊರೋನಾ ಹಬ್ಬಿದೆ. ಈಗ ಸಂಕ್ರಾಂತಿ ಸಡಗರ, ಮುಂದೆ ಇನ್ನೆಷ್ಟು ಕೇಸ್ಗಳು ಹೆಚ್ಚಾಗುತ್ತೋ ಏನೋ ಅನ್ನೋದೇ ಆತಂಕ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಸಾವಿರಾರು ಆಕಾಂಕ್ಷಿಗಳ ಕನಸಿಗೆ ತಣ್ಣೀರು ಎರಚಿದ ರೈಲು ವಿಳಂಬ. ಕೈ ತಪ್ಪಿ ಹೋಯಿತು PWD ಎಂಜಿನಿಯರ್ ಪರೀಕ್ಷೆ. 5 ಅವರ್ ಡಿಲೇ ಮಾಡ್ಬಿಟ್ರೆ ಟ್ರೈನು, ಇಷ್ಟು ಜನ ಎಕ್ಸಾಮ್ ಬರೆಯೋರು ಇದಾರಲ್ಲ, ಇವ್ರ ಭವಿಷ್ಯ ಏನಾಗ್ಬೇಕು? ಈ ಸಲ 600-700 ಕಿಲೋಮೀಟರ್ ದೂರದಿಂದ ಕಲಬುರಗಿಗೆ ಎಕ್ಸಾಮ್ಗೆ ಯಾಕೆ ಹಾಕಿದ್ದಾರೆ? ಆದ್ರೆ ಪರೀಕ್ಷೆ ವಂಚಿತರ ಕೈ ಬಿಡ್ಲಿಲ್ಲ ನ್ಯೂಸ್ 18 ಕನ್ನಡ. PWD ಎಂಜಿನಿಯರ್ ಪರೀಕ್ಷೆ ಇದೆ ಇವತ್ತು. ಹಾಸನ ಸೊಲ್ಲಾಪುರ ಎಕ್ಸ್ಪ್ರೆಸ್ 5 ಗಂಟೆ ವಿಳಂಬ. ಪರೀಕ್ಷೆ ಕೈ ತಪ್ಪಿದ ಬಗ್ಗೆ ರೈಲ್ವೆ ನಿಲ್ದಾಣದಿಂದಲೇ ಲೈವ್ ವರದಿ. PWD AE ಇಂಜಿನಿಯರಿಂಗ್ ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯ ಆತಂಕಕ್ಕೆ ದೂಡಿದೆ. ವರದಿಯಿಂದ ಎಚ್ಚೆತ್ತ KPSC ಇಲಾಖೆ, ಪರೀಕ್ಷೆಗೆ ಬದಲಿ ವ್ಯವಸ್ಥೆ ಭರವಸೆ. ಟ್ರೈನ್ ಮಿಸ್ ಆಗಿನೇ ಯಾರ್ಯಾರು ಫಸ್ಟ್ ಎಕ್ಸಾಮ್ ಮಿಸ್ ಮಾಡ್ಕೊಂಡಿದ್ದೀರಿ ಅವರಿಗೆ ಸೆಕೆಂಡ್ ಪೇಪರ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ಇನ್ಸ್ಟ್ರಕ್ಷನ್ ಈಗಾಗಲೇ ಬಂದಿದೆ. ನ್ಯೂಸ್ 18 ಸಮಯ ಪ್ರಜ್ಞೆಗೆ ಧನ್ಯವಾದ ತಿಳಿಸಿದ ಪರೀಕ್ಷಾರ್ಥಿಗಳು. ನ್ಯೂಸ್ 18 ಅವರಿಗೆ ತುಂಬಾ ಥ್ಯಾಂಕ್ಸ್. ನೀವೆಲ್ಲ ವಿದ್ಯಾರ್ಥಿಗಳ ಭವಿಷ್ಯಗೆ ಯೋಚನೆ ಮಾಡ್ತಾ ಇದ್ದೀರಾ. ಇದು ನ್ಯೂಸ್ 18 ಕನ್ನಡ ಮೆಗಾ ಇಂಪ್ಯಾಕ್ಟ್. ಪದ್ಮ ಇತಿಹಾಸದಲ್ಲಿ ನೀವು 2ನೇ ಕೃತಿಯಲ್ಲಿ ಮಂಜಮ್ಮ ಜ್ಯೋತಿಯವರು ಇಡೀ ಕರ್ನಾಟಕ, ಇಡೀ ದೇಶ ಹೆಮ್ಮೆ ಪಡುವಂಥ ಸಾಧನೆ ಮಾಡಿದ್ದಾರೆ. 2 ಹೊತ್ತು ಊಟ ಅದೆಲ್ಲ ಓಕೆ, ಒಂದು ಸೂರು ಎಲ್ಲ ನೀಟಾಗಿದೆಯಾ? 2,70,000 ರೂಪಾಯಿಗೆ ಯಾವ ಮನೆ ಆಗುತ್ತೆ? ಆ ಬಿಲ್ಗಳು ಸರಿಗಾಗಲಿಲ್ಲ. ಕೊನೆಗಾಲದಲ್ಲಿ ಆರಾಮಿಲ್ಲದ್ರೆ ಯಾರು ನೋಡೋದಿಲ್ಲ. ಎಲ್ಲೋ ಬೀದಿ ಹೆಣವಾಗಿ ಹೋಗಬಾರ್ದು. ಕೊನೆಯ ದಿನಗಳನ್ನು ಆ ಮನೆಯಲ್ಲಿ ಕಳೆಯುವಂಥ ಒಂದು ವ್ಯವಸ್ಥೆ ಆಗಬೇಕು. ನ್ಯೂಸ್ 18 ಕನ್ನಡ ಹಾಗೂ ಈ ಕಾರ್ಯಕ್ರಮದ ಮೂಲಕ ನಾನು ಎಲ್ಲರಿಗೂ ಮನವಿ ಮಾಡ್ತೇನೆ. ಜೋಗತಿ ಮಂಜಮ್ಮ ನೆರವಿಗೆ ಸಹೃದಯಿ ಕನ್ನಡಿಗರು. ಪದ್ಮಶ್ರೀ ಪುರಸ್ಕೃತಿಗೆ ನೆರವಿನ ಮಹಾಪೂರ. ಇಂದ್ರಾನಗರ ತೂತ್ಮಳ್ಳಿಯಿಂದ ಮಾತಾಡ್ತಾ ಇರೋದು. ನಾವು ಅವ್ರಿಗೆ ಒಂದು 25,000 ರೂಪಾಯಿ ಸಹಾಯ ಮಾಡಿದ್ವಿ ಸರ್. ಮನೇದು ಏನಾದ್ರು ಪೇಂಟಿಂಗ್ ಇದ್ರೆ ಹೇಳಿ ಸರ್, ಖಂಡಿತ ನಾನು ಹೋಗಿ ಮಾಡ್ಕೊಡ್ತೀನಿ. ಎಲ್ಲೇ ಇದ್ರು ಸರಿ, ಸಂಘಟನೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಕಲೆಕ್ಟ್ ಮಾಡಿ ಕೊಡ್ತೀವಿ ಸರ್. ಒಳ್ಳೆಯ ಕೆಲಸಕ್ಕೆ ಎಲ್ಲ ರೀತಿಯ ನೆರವನ್ನು ನಾನು ಕೊಡ್ತೀನಿ. ನ್ಯೂಸ್ 18 ಕನ್ನಡದ ಸಮಾಜಮುಖಿ ಕಾರ್ಯಕ್ಕೆ ಅಭೂತಪೂರ್ವ ಸ್ಪಂದನೆ. ನಿಜಕ್ಕೂ ತಾವೊಂದು ಒಳ್ಳೆ ಕಾರ್ಯಕ್ರಮ ತಾವು ಮಾಡಿದ್ರಿ. ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಸರ್. ಫಸ್ಟ್ ಆಫ್ ಆಲ್ ನಾನು ನ್ಯೂಸ್ 18 ಅಭಿಯಾನಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಈ ತರ ಸಪೋರ್ಟ್ ಮಾಡಿದ್ರೆ ಎಲ್ಲರೂ ಕೈ ಜೋಡಿಸ್ತಾರೆ. ನನ್ನ ಕಡೆಯಿಂದ ಇಂಡಿವಿಜುವಲ್ ಆಗಿ 51,000 ಅವ್ರ ಖಾತೆಗೆ ಹಾಕ್ತೀನಿ ಸರ್. ನಿಜವಾಗ್ಲೂ ಕೂಡ ನಿಮ್ಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಾನು ಅವರಿಗೆ ಒಂದು 25,000 ರೂಪಾಯಿನ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅರ್ಧಕ್ಕೆ ನಿಂತ ಮನೆ ಪೂರ್ತಿಗೊಳಿಸಲು ಹರಿದು ಬಂದ ಧನ ಸಹಾಯ. ನ್ಯೂಸ್ 18 ಕನ್ನಡದ ವರದಿಯನ್ನ ಆಲಿಸಿ ನೆರವಿಗೆ ಬಂದಿದ್ದಾರೆ ಸಚಿವರು. ಜೋಗತಿ ಮಂಜಮ್ಮ ಅವರಿಗೆ ಸರ್ಕಾರ ಜಮೀನನ್ನ ಮಂಜೂರು ಮಾಡಿಕೊಡ್ತೀನಿ. ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾನು ಸೂಚನೆಯನ್ನ ಕೊಡ್ತೀನಿ. ನೀವು ದೊಡ್ಡ ಕೆಲಸ ಮಾಡಿದ್ರಿ. ನಿಮ್ಮ ಚಾನೆಲ್ಗೆ ಕೋಟಿ ಕೋಟಿ ನಮನಗಳು. ಬೆಂಕಿಯಲ್ಲಿ ಅರಳಿದ ಹೂವು. ನ್ಯೂಸ್ 18 ಕನ್ನಡ ಸೂಪರ್ ಇಂಪ್ಯಾಕ್ಟ್. ಧನ್ಯವಾದ ಕರ್ನಾಟಕ.
ಪರೀಕ್ಷಾರ್ಥಿಗಳಿದ್ದ ರೈಲು ವಿಳಂಬ, 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯವೇ ಡೋಲಾಯಮಾನ. ಪರೀಕ್ಷಾರ್ಥಿಗಳ ಪರ ನಿಂತಿದ್ದು ನಿಮ್ಮ ನ್ಯೂಸ್ 18 ಮಾತ್ರ. ನಮ್ಮ ವರದಿ ಬಳಿಕ ಅಧಿವೇಶನದಲ್ಲಿ ಚರ್ಚೆ. ಪಿಡಬ್ಲ್ಯೂಡಿ ಎಂಜಿನಿಯರ್ ಪರೀಕ್ಷೆ ಇದೆ ಇವತ್ತು. ಹಾಸನ ಸೊಲ್ಲಾಪುರ ಎಕ್ಸ್ಪ್ರೆಸ್ 5 ಗಂಟೆ ವಿಳಂಬ. ಅಬ್ಸೆಂಟ್ ಆಗ್ತದೆ, ಟ್ರೈನಾಗ ಹೋಗೋರಾದ್ರೋ ಇವತ್ತು ಮಧ್ಯಾಹ್ನದವರೆಗೆ ಯಾರ್ಯಾರು ಆಬ್ಸೆಂಟ್ ಆಗ್ತಾರೋ ಅವ್ರಿಗೆಲ್ಲ ಇನ್ನೊಂದು ಅವಕಾಶನ ಸರ್ಕಾರ ಕೊಡಿಸ್ಬೇಕು. ಕೆಪಿಎಸ್ಸಿ ಡೈರೆಕ್ಷನ್ ನಾವು ಕೊಟ್ಟಿದ್ದೇವೆ. ಡಿಸೆಂಬರ್ 29ಕ್ಕೆ ಮರು ಪರೀಕ್ಷೆ. ನ್ಯೂಸ್ 18ಗೆ ವಿದ್ಯಾರ್ಥಿಗಳ ಧನ್ಯವಾದ. ಅವರಿಗೆ ತುಂಬಾ ಥ್ಯಾಂಕ್ಸ್. ಅಸಹಾಯಕರ ಆಶಾ ಕಿರಣ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಸಾವಿರಾರು ಆಕಾಂಕ್ಷಿಗಳ ಕನಸಿಗೆ ತಣ್ಣೀರು ಎರಚಿದ ರೈಲು ವಿಳಂಬ. ಕೈ ತಪ್ಪಿ ಹೋಯಿತು ಪಿಡಬ್ಲ್ಯೂಡಿ ಎಂಜಿನಿಯರ್ ಪರೀಕ್ಷೆ. 5 ಅವರ್ ಡಿಲೇ ಮಾಡ್ಬಿಟ್ರೆ ಟ್ರೈನು, ಇಷ್ಟು ಜನ ಎಕ್ಸಾಮ್ ಬರೆಯೋರು ಇದಾರಲ್ಲ, ಇವ್ರ ಭವಿಷ್ಯ ಏನಾಗ್ಬೇಕು? ಈ ಸಲ 600-700 ಕಿಲೋಮೀಟರ್ ದೂರದಿಂದ ಕಲಬುರಗಿಗೆ ಎಕ್ಸಾಮ್ಗೆ ಯಾಕೆ ಹಾಕಿದ್ದಾರೆ? ಆದ್ರೆ ಪರೀಕ್ಷೆ ವಂಚಿತರ ಕೈ ಬಿಡ್ಲಿಲ್ಲ ನ್ಯೂಸ್ 18 ಕನ್ನಡ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಸಿಎಂ ಬೊಮ್ಮಾಯಿ ಈಗಾಗಲೇ ಕೊರೋನಾ ಬಂದು ಮನೆಯಲ್ಲಿ ರೆಸ್ಟ್ ನಲ್ಲಿದ್ರು ಕೂಡ ಟೆನ್ಷನ್ ಮಾತ್ರ ಅವರಿಗೆ ತಪ್ಪಿಲ್ಲ. ಸಂಕ್ರಾಂತಿ ಮುಗಿಯಿತು, ಈಗ ಸಂಪುಟ ಪುನರ್ರಚನೆಗೆ ವೇದಿಕೆ ರೆಡಿ ಆಗ್ತಾ ಇದೆ. ವೇದಿಕೆ ರೆಡಿ ಆಗ್ತಿದೆ ಅಂತ ಗೊತ್ತಾಗ್ತಿದ್ದಂತೆಯೇ ಲಾಬಿನೂ ಶುರುವಾಗಿದ್ದು ಆಕಾಂಕ್ಷಿಗಳು ಕುರ್ಚಿಯನ್ನ ಗಿಟ್ಟಿಸಿಕೊಳ್ಳುವ ಆಟವನ್ನ ಶುರು ಮಾಡಿದ್ದಾರೆ.